ಈ ಲೋಕದಲ್ಲಿ ಇದ್ದೇವಲ್ಲ, ದ ಹೋಲ್ ಥಿಂಗ್, ಇಡೀ ಬೈಬಲ್ನ ಸಿನಾರಿಯೋ ಏನಂದ್ರೆ ಬಿಲ್ಡಿಂಗ್ ರಿಲೇಶನ್ಶಿಪ್ ವಿತ್ ಯುವರ್ ಮೇಕರ್. ನಿಮ್ಮನ್ನು ಉಂಟು ಮಾಡಿದ, ನಮ್ಮನ್ನು ಸೃಷ್ಟಿ ಮಾಡಿದ ದೇವರದ್ದು ರಿಲೇಶನ್ಶಿಪ್ ಬಿಲ್ಡ್ ಮಾಡುದು, ರಿಲೇಶನ್ಶಿಪ್ ಅಲ್ಲಿರುವುದು. ಓಕೆ, ಸೊ ನಾನು ನಿಮಗೆ ಅನೇಕ ವಾರ ಏದೆನ್ ತೋಟದ ಬಗ್ಗೆ ಕಲಿಸಿಕೊಟ್ಟೆ, ಅನೇಕ ವಾರಗಳು ಕಲಿಸಿಕೊಟ್ಟೆ. ಬಿಕಾಸ್ ದಟ್ ಈಸ್ ದ ಫಂಡಮೆಂಟಲ್ ಥಿಂಗ್. ಅದು ಒಮ್ಮೆ ಅನ್ಲಾಕ್ ಆಗಿದ್ರೆ ಇಡೀ ಬೈಬಲ್ ಎಲ್ಲ ಅನ್ಲಾಕ್ ಆಗ್ತದೆ. ವಿಲ್ ಸಿ ದ ಹಾರ್ಟ್ ಆಫ್ ಗಾಡ್. ಸೊ ಯಾಕೆ ಅವರು ಹಣ್ಣು ತಿಂದ್ರು, ಯಾಕೆ ಹಣ್ಣು ತಿಂದ್ರು, ನಾನು ಅದನ್ನು ಇನ್ನೊಮ್ಮೆ ರೀಕ್ಯಾಪ್ ಮಾಡ್ತೇನೆ. ಸಿ ದ ಹೋಲ್ ಪಾಯಿಂಟ್ ಏನಂದ್ರೆ, ನನಗೆ ಒಳ್ಳೆದ್ರು ಕೆಟ್ಟದ್ದು ಅರಿವು ಮೂಡ್ತದೆ, ಗೊತ್ತಾಗ್ತದೆ. ನನ್ಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಗೊತ್ತಾಗ್ತದೆ. ಸೊ ಐ ಡೋಂಟ್ ನೀಡ್ ಗಾಡ್, ಐ ಡೋಂಟ್ ನೀಡ್ ಟು ಆಸ್ಕ್ ಗಾಡ್. ನನಗೆ ದೇವರಿಗೆ ಕೇಳುವ ಅಗತ್ಯ ಇಲ್ಲ. ಐ ವಿಲ್ ಬಿ ನೋಯಿಂಗ್ ಎವ್ರಿಥಿಂಗ್, ಹೌ ಟು ಲೀಡ್ ದಿಸ್ ಲೈಫ್, ಹೌ ಟು ಲಿವ್, ಏನ್ ಮಾಡ್ಬೇಕು, ಹೇಗಿರ್ಬೇಕು, ಎಲ್ಲ ನನಗೆ ಗೊತ್ತಾಗ್ತದೆ. ಐ ಡೋಂಟ್ ನೀಡ್ ಟು ಆಸ್ಕ್ ಗಾಡ್. ಸಿ, ಇಲ್ಲಿ ನಾವು ಆಸ್ಕಿಂಗ್ ಅಂತ ಹೇಳುವಾಗ ಇಟ್ ಇಸ್ ನಾಟ್ ಅಬೌಟ್ ಜಸ್ಟ್ ಥಿಂಗ್ಸ್ ಆಲ್ಸೋ. ಯು ಆರ್ ಆಲ್ಸೋ ಆಸ್ಕಿಂಗ್ ಫಾರ್ ಗೈಡೆನ್ಸ್, ವಿಸ್ಡಮ್. ನಾನು ಹೇಗೆ ಜೀವಿಸ್ಬೇಕು, ಹೇಗೆ ಇರಬೇಕು, ಎವ್ರಿ ಡೇ. ಅದು ನಿನ್ನೆ ಮೊನ್ನೆ ಹೋದ ವಾರ ಕೇಳಿದ್ದೇನೆ, ಇಟ್ ಇಸ್ ಎವ್ರಿ ಡೇ, ಪ್ರತಿ ದಿವಸ. ಹೌ ಐ ಶುಡ್ ಲಿವ್ ಟುಡೇ, ಟೀಚ್ ಮೀ, ಗೈಡ್ ಮೀ. ಸೊ ಏದೇನ್ ತೋಟದಲ್ಲಿ ಅದೇ ಆದದ್ದು. ಸೊ ವಿ ಡೋಂಟ್ ನೀಡ್ ಟು ಟಾಕ್ ಟು ಗಾಡ್. ನಮ್ಗೆ ದೇವರಿಗೆ ಇನ್ನು ಮಾತನಾಡುವ ಅಗತ್ಯ ಇಲ್ಲ. ವಿ ಡೋಂಟ್ ನೀಡ್ ಹಿಮ್ ಇನ್ ಅವರ್ ಲೈಫ್. ಸೊ ದಟ್ ವಾಸ್ ದ ಪ್ರಾಬ್ಲಮ್, ನೋ ರಿಲೇಶನ್ಶಿಪ್. ಸೊ ಪ್ರೇಯರ್ ಇಲ್ಲಿ ಬೇಡಿಕೊಳ್ಳುವುದು ಅಂತ ಹೇಳಿದಾಗ, ವಿ ಆಸ್ಕ್ ಥಿಂಗ್ಸ್ ಫ್ರಮ್ ಗಾಡ್. ನಮಗೆ ಬೇಕಿರುವುದನ್ನು ದೇವರ ಹತ್ರ ಕೇಳಿ ಪಡ್ಕೊಳ್ತೇವೆ. ಅಂಡ್ ಆಲ್ಸೋ ವೆನ್ ವಿ ಡೂ ದಟ್, ಹಾಗೆ ಮಾಡುವಾಗ ನಾವು ಏನು ತೋರಿಸ್ತೇವೆ ಅಂತ ಹೇಳಿದ್ರೆ, ನಾವು ಐ ಆಮ್ ಇನ್ಕೇಪಬಲ್ ಆಫ್ ರಿಸೀವಿಂಗ್ ಅಂಡ್ ಗೇನಿಂಗ್ ಎನಿಥಿಂಗ್ ವಿದೌಟ್ ಯು. ದೇವರೇ, ನಿಮ್ಮ ಹೊರತಾಗಿ ನಾನು ಈ ಲೋಕದಲ್ಲಿ ಏನೂ ಹೊಂದಿಕೊಳ್ಳಲಿಕ್ಕೆ ನನಗೆ ಸಾಧ್ಯ ಇಲ್ಲ. ವಿ ಡೆಮಾನ್ಸ್ಟ್ರೇಟ್ ದಟ್. ನನಗೆ ಜಾಬ್ ತೆಗಿಲಿಕ್ಕೆ ಸಾಧ್ಯ ಇಲ್ಲ, ನನಗೆ ಒಳ್ಳೆ ಮಾರ್ಕ್ಸ್ ತೆಗೆದಿರ್ಲಿಕ್ಕೆ ಸಾಧ್ಯ ಇಲ್ಲ. ಐ ಕ್ಯಾನಾಟ್ ಲಿವ್ ಸಿಂಗಲ್ ಡೇ. ಒಂದು ದಿವಸ ಕೂಡ ನನಗೆ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಐ ನೀಡ್ ಯು. ದೇವರು, ನನಗೆ ನಿಮ್ಮ ಅಗತ್ಯ ಇದೆ. ನನಗೆ ನಿಮ್ಮ ಅಗತ್ಯ ನಿನ್ನೆ ಇತ್ತು, ನನಗೆ ನಿಮ್ಮ ಅಗತ್ಯ ಇವತ್ತಿದೆ, ಇವತ್ತು ಕ್ಷಣ ಇದೆ. ಅಂಡ್ ದಟ್ ಇಸ್ ವೆನ್ ವಿ ಆಸ್ಕ್ ಗಾಡ್. ದೇವರಿಗೆ ಹೆಲ್ಪ್ ಕೇಳುವಾಗ, ದೇವರ ಸಹಾಯ ಕೇಳುವಾಗ, ನಮ್ಮ ಅಗತ್ಯತೆಗಳನ್ನು ಕೇಳುವಾಗ ನಾವು ಏನ್ ಹೇಳ್ತೇವೆ ಅಂತ ಹೇಳಿದ್ರೆ, ನಮ್ಮ ಪ್ರೈಡ್ ಅನ್ನು ಕೆಳಗಿಡ್ತೇವೆ. ವಿ ಡಿಪೆಂಡ್ ಆನ್ ಗಾಡ್. ನಾನು ನಿಮ್ಮನ್ನು ಹತ್ತುಕೊಂಡಿದ್ದೇನೆ ದೇವರೇ, ಫಾರ್ ಎವ್ರಿಥಿಂಗ್. ಯು ಆರ್ ಮೈ ಪ್ರೊವೈಡರ್. ನೀವು ನಮಗೆ ಅನುಗ್ರಹಿಸುವ ಆತನು, ಕೊಡುವ ಆತನು ಅಂತ ನಾನು ನಂಬಿದ್ದೇನೆ. ಇಷ್ಟು ತನಕ ನಾನು ಏನೆಲ್ಲ ಹೊಂದಿಕೊಂಡಿದ್ದೇನೆ, ದಟ್ ಇಸ್ ಬಿಕಾಸ್ ಆಫ್ ಯು. ಯು ಗಿವ್, ದಟ್ಸ್ ವೈ ಐ ರಿಸೀವ್. ನನಗೆ ಒಳ್ಳೆ ಬುದ್ಧಿ ಇತ್ತು, ನಾನು ಒಳ್ಳೆ ಮಾರ್ಕ್ಸ್ ತೆಗೆದೆ, ನನಗೆ ದೊಡ್ಡ ಕೆಲಸ ಸಿಕ್ಕಿತ್ತು. ನೋ, ಯು ಗೇವ್ ದ ವಿಸ್ಡಮ್. ನೀವು ಜ್ಞಾನ ಕೊಟ್ರಿ, ನಾನು ಮುಂದೆ ಹೋದೆ. ನನಗೆ ಆರೋಗ್ಯ ಕೊಟ್ರಿ, ನಾನು ಕೆಲಸ ಮಾಡಿದೆ. ಎವ್ರಿಥಿಂಗ್ ಐ ಓ. ಪ್ರತಿಯೊಂದು ಸಂಗತಿಯನ್ನು ಕೂಡ ನಾನು ನಿಮ್ಮಿಂದ ಹೊಂದಿಕೊಂಡಿರದೇ ಇರುವುದು. ನಿಮ್ಮ ಋಣ ಇದೆ ನನಗೆ. ಅಂಡ್ ವಿ ನೋ ದಟ್, ಅಂಡ್ ವಿ ಪ್ರೊಸೀಡ್ ಫಾರ್ವರ್ಡ್. ನಾವು ಮುಂದೆ ಕೂಡ ಅದೇ. ಸೊ ಡಿಪೆಂಡೆನ್ಸಿ ಆನ್ ಗಾಡ್, ದೇವರನ್ನು ಆತುಕೊಂಡಿರುವುದು. ಭಕ್ತನ ಜೀವಿತ ಅಂತ ಹೇಳಿದ್ರೆ ಅವನು ದೇವರನ್ನು ಆತುಕೊಂಡಿರುವುದು ಫಾರ್ ಎವ್ರಿಥಿಂಗ್. ಸ್ಮಾಲ್ ಥಿಂಗ್ಸ್, ದೊಡ್ಡ ವಿಷಯ ಅಲ್ಲ. ಕೆಲವು ನಾವು ದೊಡ್ಡ ವಿಷಯಗಳಿಗೆ ಪ್ರಾರ್ಥನೆ ಮಾಡ್ತೇವೆ, ಸಣ್ಣ ವಿಷಯಗಳಿಗೆ ಪ್ರಾರ್ಥನೆ ಮಾಡುವುದೇ ಇಲ್ಲ. And it is very important, you have to ask God, depend on God for small things and thank him for small things. ಕೆಲವೊಮ್ಮೆ ದೊಡ್ಡ ಕೆಲಸ ಆದಾಗ ನಾವು ದೇವರಿಗೆ ಸ್ತುತಿಸ್ತೇವೆ, ಘನಪಡಿಸ್ತೇವೆ, ಬಟ್ ವಿ ಫರ್ಗೆಟ್ ಸ್ಮಾಲ್ ಥಿಂಗ್ಸ್. ಯು ಶುಡ್ ರಿಮೆಂಬರ್ ಸ್ಮಾಲ್ ಥಿಂಗ್ಸ್ ಫ್ರಮ್ ಗಾಡ್. ಸಣ್ಣ ವಿಷಯಗಳಿಗೂ ಕೂಡ ದೇವರಿಗೆ ಸ್ತುತಿಸ್ಬೇಕು, ಘನಪಡಿಸ್ಬೇಕು, ಥ್ಯಾಂಕ್ ಹೇಳಬೇಕು. ಈ ಹೃದಯ ನಮ್ಮ ಕ್ಯಾರಿ ಮಾಡಬೇಕು. ಅಂಡ್ ದಟ್ ಅದು ಯಾವಾಗ ಬಿಲ್ಡ್ ಆಗುದು ಅಂತ ಹೇಳಿದ್ರೆ, ಎವ್ರಿಥಿಂಗ್ ಯು ಆಸ್ಕ್ ಗಾಡ್ ಅಂಡ್ ರಿಸೀವ್, ಆಸ್ಕ್ ಗಾಡ್ ಅಂಡ್ ರಿಸೀವ್. ಅಂಡ್ ಪ್ರೇಯರ್ ಅಂತ ಹೇಳಿದ್ರೆ ಇಟ್ ಈಸ್ ಥ್ರೂ ಔಟ್ ದ ಡೇ. ಅದು ಆಗ್ತಾನೆ ಇರಬೇಕು. ಪ್ರತಿಯೊಂದು ಸಂಗತಿಗಳನ್ನು ಮಾಡುವಾಗ, ಹೇಳುವಾಗ, ಮಾತನಾಡುವಾಗ ಯು ಶುಡ್ ಆಸ್ಕ್ ಗಾಡ್. ನಿಮ್ಮ ಒಳಗಿಂದ ಒಂದು ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಓಕೆ. ಸೊ ನಾವು ಆಸ್ಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಇಟ್ ಬ್ರೇಕ್ಸ್ ದ ಫ್ಲೆಶ್. ನಮ್ಮ ಶರೀರದಲ್ಲಿರೋ ಪ್ರೈಡ್ ಅನ್ನು ನಾವು ಸಬ್ಜೆಕ್ಟ್ ಮಾಡ್ತೇವೆ. ನಾನು ಮಾಡಬಹುದು, ನೋ, ಐ ಕ್ಯಾನ್ ನಾಟ್, ಐ ನೀಡ್ ಗಾಡ್. ನಾನು ಹೊಂದಿಕೊಳ್ತೇನೆ, ನಾನು ಸಂಪಾದಿಸಿಕೊಳ್ತೇನೆ ಅಲ್ಲ, ನನಗೆ ದೇವರು ಕೊಡಬೇಕು.
We ask God. See, Philippians chapter 4, Philippi 4ನೇ ಅಧ್ಯಾಯ ಅದರಲ್ಲಿ 6ನೇ ವಚನ. ಫಿಲಿಪ್ಪಿ 4ನೇ ಅಧ್ಯಾಯ 6ನೇ ವಚನ. Philippians chapter 4 verse 6. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದುದನ್ನು ತಿಳಿಯಪಡಿಸಿರಿ. ಆಗ ಎಲ್ಲಾ ಗ್ರಹಿಕೆಗೆ ಮೀರುವ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಯನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯ್ತದೆ. ವಾಕ್ಯ ಹೇಳ್ತದೆ, ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದುದನ್ನು ತಿಳಿಯಪಡಿಸಿರಿ. ಸೊ ವಾಟ್ ಎವರ್ ಯು ನೀಡ್, ಯು ಆಸ್ಕ್ ಗಾಡ್. ವಾಟ್ ಎವರ್, ದೇವರಿಗೆ ಕೇಳಿರಿ ಎಂಬುದಾಗಿ ಸತ್ಯವೇದ ಹೇಳ್ತದೆ. ಸೊ ನಮ್ಮ ಅಗತ್ಯತೆಗಳನ್ನು ದೇವರಿಂದ ಕೇಳುವುದು, ದೇವರಿಂದ ಪಡ್ಕೊಳ್ಳುವುದು. ಓಕೆ, ಸಿ, ಏಸಾವನ ಜೀವಿತದಲ್ಲಿ ಒಂದು ಪಾಪ ಇತ್ತು. ಓಕೆ, ಸಿ, ಬೈಬಲ್ ಏನ್ ಹೇಳ್ತದೆ ಅಂದ್ರೆ, ದೇವರು ಹೇಳ್ತಾರೆ, ನಾನು ಏಸಾವನನ್ನು ದ್ವೇಷಿಸಿದೆ, ಯಾಕೋಬನನ್ನು ಪ್ರೀತಿಸಿದೆ ಅಂತ ಹೇಳ್ತಾರೆ. ಓಕೆ, ಅಂಡ್ ದಟ್ಸ್ ಅ ಸ್ಟ್ರಾಂಗ್ ವರ್ಡ್. ಯಾಕೆಂದ್ರೆ ಗಾಡ್ ಇಸ್ ಲವ್. ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾರೆ. ದೇವರು ಪ್ರೀತಿಸುವಾಗ ರೋಮಪುರ 9ನೇ ಅಧ್ಯಾಯ, ರೋಮನ್ ಚಾಪ್ಟರ್ 9 ವರ್ಸ್ 13. ರೋಮಪುರ 9ನೇ ಅಧ್ಯಾಯ 13ನೇ ವಚನ. ಅಲ್ಲಿಗೆ ನೋಡ್ತೇವೆ, ಇದಕ್ಕನುಸಾರವಾಗಿ ಯಾಕೋಬನನ್ನು ಪ್ರೀತಿಸಿದನು, ಏಸವನನ್ನು ದ್ವೇಷಿಸಿದನು ಎಂದು ಬರೆದದೆ. ದೇವರು ಹೇಳ್ತಾರೆ, ನಾನು ಏಸವನನ್ನು ಹೇಟ್ ಮಾಡ್ತೇನೆ, ದ್ವೇಷಿಸ್ತೇನೆ ಅಂತ. ಈ ಬೈಬಲ್ ಓದುವಾಗ ಯಾಕೋಬನ ಬಗ್ಗೆ ಎಲ್ಲರೂ ನೋಡುವಾಗ ಅವನು ವಂಚಕ, ಅವನು ಡಿಸೀವರ್, ಅವನು ಅಣ್ಣನನ್ನು ವಂಚಿಸಿದ, ತಂದೆಯನ್ನು ವಂಚಿಸಿದ, ಮಾವನನ್ನು ವಂಚಿಸಿದ. ಸೊ ವಿ ಸಿ ದಟ್ ನಾವು ಯಾಕೋಬನ ಬಗ್ಗೆ ನೋಡುವಾಗ ಡಿಸೀವರ್, ವಂಚಕ ಅಂತ ಕಾಣ್ತದೆ. ಬಟ್ ಇಲ್ಲಿ ಏನ್ ಹೇಳ್ತದೆ, ದೇವರು ಹೇಳ್ತಾರೆ, ನಾನು ಯಾಕೋಬನನ್ನು ಪ್ರೀತಿಸಿದೆ ಅಂತ ಹೇಳ್ತಾರೆ. ಏಸವನ ಬಗ್ಗೆ ನಿಮ್ಗೆ ಅಂಥದ್ದೇನು ಸಿಗುದಿಲ್ಲ. ಲೈಕ್ ಅವನು ಯಾರಿಗಾದ್ರು ಡಿಸೀವ್ ಮಾಡಿದ, ವಂಚನೆ ಮಾಡಿದಾನೆ ಕಾಣುದಿಲ್ಲ. ಬಟ್ ಗಾಡ್ ಸೇಸ್ ಐ ಹೇಟ್ ಹಿಮ್. ದ್ವೇಷ ಯಾಕೆ ಹೇಳ್ತಾರೆ ಹಾಗೆ? ವಾಟ್ ಈಸ್ ದ ರೀಸನ್? ರೀಸನ್ ಬಹಳ ಮುಖ್ಯವಾಗಿರೋದು. ಸಿ, ಯಾಕೋಬ ಹೇಗೆ ತಿಳ್ಕೊಂಡಿದ್ದ ಅಂತ ಹೇಳಿದ್ರೆ, ಈ ಹ್ಯಾಡ್ ಪ್ರಾಬ್ಲಮ್ಸ್. ಅವನ ಕ್ಯಾರೆಕ್ಟರ್ ನಲ್ಲಿ ಇಶ್ಯೂ ಇತ್ತು. ಓಕೆ, ಬಟ್ ಅವನು ಹೇಗೆ ಜೀವಿಸ್ತಾ ಇದ್ದೆ ಅಂತ ಹೇಳಿದ್ರೆ, ಈ ವಾಸ್ ಡಿಪೆಂಡೆಡ್ ಆನ್ ಗಾಡ್. ನಾನು ಈ ಲೋಕದಲ್ಲಿ ಏನಾದ್ರೂ ಆಗ್ಬೇಕಾದ್ರೆ, ನಾನು ಏನಾದ್ರೂ ಪಡಿಬೇಕಾದ್ರೆ, ಅದು ನನಗೆ ನನ್ನ ದೇವರು ಕೊಡಬೇಕು. ನನಗೆ ದೇವರ ಆಶೀರ್ವಾದ ಬೇಕು, ಅನುಗ್ರಹ ಬೇಕು. ಅದು ಹೇಗೆ ಬೇಕಾದ್ರೂ ಮಾಡಿಕೊಡ್ತಾನೆ. ಸೊ ಏಸಾವನು ಬಂದು ಊಟ ಕೇಳಿದಾಗ ಅವನು ಊಟ ಕೊಡುವಾಗ ಹೇಳ್ತಾರೆ, ನಿನ್ನ ಚೊಚ್ಚಲ ತಂದ ಹಕ್ಕು ನನಗೆ ಕೊಡು ಅಂತ ಹೇಳ್ತಾನೆ. ನಿನ್ನ ಫಸ್ಟ್ ಬಾಂಡ್ ರೈಟ್ ನನಗೆ ಕೊಡು ಅಂತ ಹೇಳ್ತಾನೆ. ಅಂಡ್ ದಟ್ ವಾಸ್ ಅ ಟರ್ನಿಂಗ್ ಪಾಯಿಂಟ್. ಏಸಾವ್ ಹೇಳ್ತಾನೆ, ಓ ಚೊಚ್ಚಲ್ತನ ಅಲ್ಲ, ಅದನಿಗೆ ಕೊಟ್ಟು ಬಿಡ್ತಾನೆ. ವಾಟ್ ಈಸ್ ದ ಬಿಗ್ ಡೀಲ್? ಅದರೇನು ದೊಡ್ಡ ವಿಷಯ? ಅದರ ಅಗತ್ಯ ಇಲ್ಲ ನನಗೆ ಊಟ ಬೇಕು. ಯಾಕೆ ಅಂತ ಹೇಳಿದ್ರೆ, ನನ್ನ ಫಸ್ಟ್ ಬಾಂಡ್ ರೈಟ್ ನನಗೆ ಅಗತ್ಯ ಇಲ್ಲ. ಯಾಕೆಂದ್ರೆ ನಾನು ನನ್ನ ಸ್ವಂತ ಬಲದಲ್ಲಿ ಮಾಡ್ತೇನೆ. ಐ ಗಾಟ್ ದ ವಿಸ್ಡಮ್. ನನಗೆ ಜ್ಞಾನ ಇದೆ, ನನಗೆ ಬಲ ಇದೆ, ನನಗೆ ಸರ್ಟಿಫಿಕೇಟ್ ಇದೆ, ನನ್ನ ಹತ್ರ ಡಿಗ್ರಿ ಇದೆ, ನನಗೆ ಜ್ಞಾನ ಇದೆ, ಯೌವನ ಇದೆ. ಸೊ ಐ ವಿಲ್ ಮೇಕ್ ಇಟ್. ನಾನು ಹೇಗಾದ್ರೂ ಮಾಡಿಕೊಳ್ತೇನೆ. ನನಗೆ ತಂದೆಯಿಂದ ಬರುವ ದೇವರ ಆಶೀರ್ವಾದದ ಅಗತ್ಯ ಇಲ್ಲ. ಐ ಡೋಂಟ್ ನೀಡ್ ದಟ್. ಐ ಡೋಂಟ್ ನೀಡ್ ಎನಿ ಫೇವರ್ ಫ್ರಮ್ ಎನಿ ಒನ್. ಐ ಕ್ಯಾನ್. ನಾನಾಗಿಯೇ ನಾನು ಇಲ್ಲಿ ಏನಾದ್ರೂ ಒಂದು ಆಗ್ತೇನೆ. See, that's a bad attitude. God hates that. ಅಂತ ಆಟಿಟ್ಯೂಡ್ಗಳು, ಪ್ರೈಡ್ ತುಂಬಿದ ಆಟಿಟ್ಯೂಡ್ಗಳನ್ನು ದೇವರು ಹೇಟ್ ಮಾಡ್ತಾರೆ. ವೆರಸ್ ಯಾಕೋಬನ ಬಗ್ಗೆ ನಾವು ನೋಡುವಾಗ ಅವನು ದೇವರನ್ನು ಡಿಪೆಂಡ್ ಆಗಿಲ್ಲ. ಅವನು ಊಟವನ್ನು ಬಿಡ್ಲಿಕ್ಕೆ ರೆಡಿ ಇದ್ದ, ಊಟವನ್ನು ಅಣ್ಣನಿಗೆ ಕೊಡ್ಲಿಕ್ಕೆ ರೆಡಿ ಇದ್ದ. ಅವನಿಗೆ ಚೊಚ್ಚಲ ಹಾಕಬೇಕಿತ್ತು, ಅವನು ಫಸ್ಟ್ ಬಾಂಡ್ ರೈಟ್ ಬೇಕಿತ್ತು. ಯಾಕೆಂದ್ರೆ ಅವನಿಗೆ ಗೊತ್ತಿತ್ತು, ವಿದೌಟ್ ಗಾಡ್ ಐ ಆಮ್ ನಥಿಂಗ್. ನಾನು ದೇವರ ಹೊರತಾಗಿ ನಾನು ಏನು ಅಲ್ಲ. ಐ ನೀಡ್ ಗಾಡ್. ನನ್ನ ಹತ್ರ ಅಂಥದ್ದೊಂದು ಟ್ಯಾಲೆಂಟ್ ಇಲ್ಲ, ಏನಿಲ್ಲ. ನಾನು ಇಲ್ಲಿ ಏನಾದ್ರೂ ಆಗ್ಬೇಕಾದ್ರೆ ನನಗೆ ದೇವರ ಆಶೀರ್ವಾದ ಬೇಕು. ದಿಸ್ ಡಿಪೆಂಡೆನ್ಸಿ ಆನ್ ಗಾಡ್, ದೇವರ ಮೇಲೆ ಅವನು ಆತುಕೊಂಡಿದ್ದಲ್ಲ, ದಟ್ ಈಸ್ ಅದು ಅವನ ರೈಚಿಯಸ್ನೆಸ್, ಅವನ ನೀತಿ ಅದು. ಸಿ, ವೆನ್ ವಿ ಬಿಲೀವ್ ಇನ್ ಗಾಡ್, ವೆನ್ ಯು ಪ್ರೇ, ವೆನ್ ಯು ಆಸ್ಕ್ ಗಾಡ್, ಗಾಡ್ ಸೀಸ್ ಯು ಆಸ್ ರೈಚಿಯಸ್. ಓಕೆ, ನೀವು ಹಬಕ್ಕುಕ ತೆಗಿರಿ 1ನೇ ಅಧ್ಯಾಯದ 11ನೇ ವಚನ.
ದ ಸಿನ್, ಒಂದು ಪಾಪ ಏನಂತ ಹೇಳಿದ್ರೆ ದೇವರನ್ನು ಆತುಕೊಳ್ಳದೇ ಇರುವ ಪಾಪ. ಹಬಕ್ಕೂಕ್ ಚಾಪ್ಟರ್ 1 ವರ್ಸ್ 11. ಕೂಡಲೇ ಬಿರುಗಾಳಿಯಂತೆ ಬೀಸುತ್ತಾ ಹಾದು ಹೋಗುವರು, ಸ್ವಬಲವೇ ದೇವರು ಎನ್ನುವ ಅಪರಾಧಕ್ಕೆ ಒಳಗಾಗುವರು. ಸೆಕೆಂಡ್ ಪಾಯಿಂಟ್, ಸ್ವಬಲವೇ ದೇವರು ಎನ್ನುವ ಅಪರಾಧ. ಏಸಾವನಾಗೆ, ನನ್ನ ಹತ್ರ ಡಿಗ್ರಿ ಇದೆ, ಜ್ಞಾನ ಇದೆ, ವಿಸ್ಡಮ್ ಇದೆ, ಯೌವನ ಇದೆ, ಐ ಕ್ಯಾನ್ ಮೇಕ್ ಇಟ್, ನಾನಾಗಿ ಏನಾದ್ರೂ ಆಗ್ತೇನೆ, ಸಾಧಿಸ್ತೇನೆ, ಐ ವಿಲ್ ಬಿ ಸಕ್ಸಸ್ಫುಲ್, ಐ ಡೋಂಟ್ ನೀಡ್ ಎನಿ ಒನ್, ಐ ಡೋಂಟ್ ನೀಡ್ ಗಾಡ್, ಐ ಡೋಂಟ್ ನೀಡ್ ದ ಬ್ಲೆಸ್ಸಿಂಗ್, ಐ ಡೋಂಟ್ ನೀಡ್ ದ ಫೇವರ್. ಓಕೆ, ಸೊ ದಿಸ್ ಇಸ್ ದ ಆಟಿಟ್ಯೂಡ್ ಗಾಡ್ ಇಟ್ಸ್. ನಾವು ಯಾವಾಗ ದೇವರ ಹತ್ರ ಪ್ರಾರ್ಥಿಸ್ತೇವೋ, ನಮ್ಮ ಅಗತ್ಯತೆಗಳಿಗೆ ದೇವರನ್ನು ಡಿಪೆಂಡ್ ಆಗ್ತೇವೋ, ದೇವರ ಹತ್ರ ಕೇಳ್ತೇವೋ, ಆಗ ದೇವರು ನಮ್ಮನ್ನು ನೀತಿವಂತರ ಅಂತ ನೋಡ್ತಾರೆ. ಬಿಕಾಸ್ ದಟ್ ಶೋಸ್ ಫೇತ್ ಇನ್ ಗಾಡ್. ಯಾಕೆ ನಾವು ಪ್ರಾರ್ಥಿಸುವುದು? ವಾಟ್ ಹ್ಯಾಪನ್ಸ್ ವೆನ್ ವಿ ಪ್ರೇ? ನಾವು ಪ್ರಾರ್ಥಿಸುವಾಗ ನಾವು ಏನ್ ಶೋ ಮಾಡ್ತೇವೆ ಅಂತ ದೇವರಿಗೆ, ನಾನು ನಿಮ್ಮಲ್ಲಿ ನಂಬಿಕೆ ಇಟ್ಟಿದ್ದೇವೆ ದೇವರೇ, ಐ ಬಿಲೀವ್ ಇನ್ ಯು ಲಾರ್ಡ್ ಟು ಪ್ರೊವೈಡ್ ಫಾರ್ ಮೈ ನೀಡ್ಸ್. ನನ್ನ ಅಗತ್ಯತೆಗಳಿಗೆ ನೀವು ಒದಗಿಸಿಕೊಡ್ಲಿಕ್ಕೆ ನಾನು ನಿಮ್ಮಲ್ಲಿ ನಂಬಿಕೆ ಇಟ್ಟಿದ್ದೇನೆ ಅಂತ ತೋರಿಸ್ತದೆ. ಸೊ ಅಬ್ರಾಮನು ದೇವರನ್ನು ನಂಬಿದ್ನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಅಂತ ಹೆಸರುಪಟ್ಟು. ವೆನ್ ಯು ಬಿಲೀವ್ ಇನ್ ಗಾಡ್, that time God will decide you as a righteous. ನಿಮ್ಮನ್ನು ನೀತಿವಂತನಂತ ನಿರ್ಣಯಿಸುತ್ತಾರೆ ದೇವರು. ವೆರಿ ಸಿಂಪಲ್. When you believe in God, God sees you as righteous. So when you pray, it shows that you believe in God. So when you pray, God calls you as righteous. Wow, this is actually powerful ಇದೆ. ಯಾವಾಗ ನೀವು ಪ್ರಾರ್ಥಿಸ್ತೀರೋ ದೇವರು ಆಗ ನಿಮ್ಮನ್ನು ನೀತಿವಂತರಂತ ನೋಡ್ತಾರೆ. ಓಕೆ, ಜೋಬ್ ತೆಗಿರಿ, ಯೋಬ 33, ಜೋಬ್ ಚಾಪ್ಟರ್ 33 ವರ್ಸ್ 26. ಯೋಬ 33:26. ಜೋಬ್ ಚಾಪ್ಟರ್ 33 ವರ್ಸ್ 26. ಯೋಬ 33ರಲ್ಲಿ 26ನೇ ವಚನ. ಅಲ್ಲಿಗೆ ನೋಡ್ತೇವೆ, ಅವನು ದೇವರನ್ನು ಪ್ರಾರ್ಥಿಸಿ ಆತನ ಒಲುಮೆಗೆ ಪಾತ್ರನಾಗಿ ಆತನ ದರ್ಶನ ಮಾಡಿ ಉತ್ಸಾಹ ಧ್ವನಿಗೈದು ತಿರುಗಿ ಆತನಿಂದ ನೀತಿವಂತನೆನಿಸಿಕೊಳ್ಳುವನು. ಹಲ್ಲೆಲೂಯಾ. ಇಲ್ಲಿ ಹೇಳ್ತಾರೆ, ನಾನು ದೇವರನ್ನು ಪ್ರಾರ್ಥಿಸ್ತೇನೆ, ಆತನ ಒಲುಮೆಗೆ ಪಾತ್ರನಾಗ್ತೇನೆ, ನಾನು ಆತನಿಂದ ನೀತಿವಂತನೆನಿಸಿಕೊಳ್ತೇನೆ. ವೆನ್ ಐ ಪ್ರೇ, ವೆನ್ ಐ ಸೀಕ್ ಗಾಡ್, ದೇವರಿಗೆ ನಾನು ಪ್ರೀತಿ ಪಾತ್ರನಾಗ್ತೇನೆ, ನಾನು ದೇವರಿಂದ ನೀತಿವಂತನಂತ ಎಣಿಸಲ್ಪಡ್ತೇನೆ. ಓಕೆ, ಸೊ ಬೇಡಿ. So the first realm is asking. So asking. First realm is asking. ಬೇಡಿಕೊಳ್ಳುವುದು. ನಮ್ಮ ಅಗತ್ಯತೆಗಳನ್ನು, ನಮ್ಮ ನೀಡ್ಸ್ಗಳನ್ನು ಅದನ್ನು ದೇವರ ಮುಂದೆ ಇಡುವುದು, ದೇವರಲ್ಲಿ ಪ್ರಾರ್ಥಿಸುವುದು, ದೇವರ ಹತ್ರ ಪ್ರಾರ್ಥಿಸಿ ಹೊಂದಿಕೊಳ್ಳುವುದು. ಡಿಪೆಂಡಿಂಗ್ ಆನ್ ಗಾಡ್ ಫಾರ್ ಎವ್ರಿಥಿಂಗ್, ಆಲ್ ದ ನೀಡ್ಸ್. ಓಕೆ, ದಟ್ ಇಸ್ ದ ಫಸ್ಟ್ realm ಆಫ್ ಪ್ರೇಯರ್. ಮೊದಲನೇ ಹಂತದ ಪ್ರಾರ್ಥನೆ. ಈ ಪ್ರಾರ್ಥನೆಯಲ್ಲಿ ವಾಟ್ ವಿ ಆರ್ ಡೂಯಿಂಗ್ ಇಸ್, ನಮ್ಮ ಪ್ರೈಡ್ ಅನ್ನು ತೆಗೆದಿಡ್ತೇವೆ, ನಮ್ಮ ಫ್ಲೆಶ್ ಅನ್ನು ತೆಗೆದಿಡ್ತೇವೆ, ಕ್ರೂಸಿಫೈ ಮಾಡ್ತೇವೆ. ವಿ ಸರೆಂಡರ್ ಆರ್ ಫ್ಲೆಶ್ಲಿ ನೇಚರ್. ನಮ್ಮ ಶರೀರದ ಸ್ವಭಾವ ಅಂದ್ರೆ ಪ್ರೈಡ್. ನಾನಾಗಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಐ ನೀಡ್ ಗಾಡ್. ಓಕೆ, ಸೊ ಇಟ್ ಶೋಸ್ ವಿ ಹ್ಯಾವ್ ಫೇತ್ ಇನ್ ಗಾಡ್. ಈ ಫೇತ್ ನಮ್ಮನ್ನು ನೀತಿವಂತರಾಗಿ ಮಾಡ್ತದೆ. ಓಕೆ, ನಾವು ಸೆಕೆಂಡ್ realm ಆಫ್ ಪ್ರೇಯರ್, ಇಟ್ ಇಸ್ ಅನದರ್ ಹೈಯರ್ realm ಆಫ್ ಪ್ರೇಯರ್. ಸೊ ಬೇಡಿಕೊಳ್ಳುವುದು, ದಟ್ ಇಸ್ ಅ ಗ್ರೌಂಡ್ ಲೆವೆಲ್ ಬೇಸಿಕ್. ಎವ್ರಿಬಡಿ ವಿಲ್ ಆಸ್ಕ್ ದೇರ್ ನೀಡ್. ಸೊ ಈಗ ಈ ವಿಷಯದಲ್ಲಿ ಹೇಗೆ ಅಂತ ಹೇಳಿದ್ರೆ, ವೆನ್ ದೇ ಆರ್ ಆಸ್ಕಿಂಗ್, ದೇ ವಿಲ್ ಬಿ ಲೈಕ್ ವೆರಿ ಇನ್ನೋಸೆಂಟ್ ದಟ್ ದೇವರ ಚಿತ್ತ ಉಂಟಾ ಇಲ್ವಾ. ದೇ ಡೋಂಟ್ ಸೀಕ್ ದಟ್. ದಟ್ ಇಸ್ ವೆನ್ ಸೀಕಿಂಗ್ ಕಮ್ಸ್. ಹುಡುಕುವುದರಲ್ಲಿ ದಟ್ ಇಸ್ ಸೆಕೆಂಡ್. ದೇ ಜಸ್ಟ್ ಆಸ್ಕ್ ಲೈಕ್ ಸಣ್ಣ ಮಕ್ಕಳಾಗಿ, ಕೇಳುವುದು, ಹೊಂದಿಕೊಳ್ಳುವುದು. ದೇ ಡೋಂಟ್ ಸಿ, ಡೋಂಟ್ ಇವ್ಯಾಲ್ಯೂಯೇಟ್. ದೇವರ ಚಿತ್ತ ಇದೆಯಾ ಇದರಲ್ಲಿ, ದೇವರು ಇದನ್ನು ನನ್ನ ಜೀವಿತದಲ್ಲಿ ಮಾಡ್ಲಿಕ್ಕೆ ಬಯಸ್ತಾರ, ದೇವರ ಯೋಜನೆ ಇದೆಯಾ, ಪ್ಲಾನ್ ಇದೆಯಾ, ಅದನ್ನು ಹುಡುಕುವುದಿಲ್ಲ. ಸೊ ದಿಸ್ ಇಸ್ ವೆನ್ ದ ಸೆಕೆಂಡ್ realm ಆಫ್ ಪ್ರೇಯರ್, ಎರಡನೇ ಹಂತದ ಪ್ರಾರ್ಥನೆ. ಸೊ ಒಬ್ಬ ಭಕ್ತ ಇನ್ನೊಂದು ಹಂತಕ್ಕೆ ಹೋಗುವಾಗ, ವೆನ್ ಹಿ ಗೋಸ್ ಅನದರ್ ಲೆವೆಲ್, ಇನ್ನೊಂದು ಹಂತಕ್ಕೆ ಸೀಕಿಂಗ್ realm ಅಂತ ಹೇಳ್ತೇವೆ. ಅಂದ್ರೆ ಹುಡುಕುದು. ಏನು ಹುಡುಕುದು?
ಏನು ಹುಡುಕುದಂತ ಹೇಳಿದ್ರೆ, ನಾವು ಏನು ಕೇಳಿದ್ದೇವೆ ಅದು ದೇವರ ಚಿತ್ತವಾ? ಇಸ್ ಇಟ್ ಗಾಡ್ಸ್ ವಿಲ್ ಫಾರ್ ಮೈ ಲೈಫ್? ಸೊ ಭಕ್ತ ಇನ್ನೊಂದು ಹಂತಕ್ಕೆ ಸ್ಟೆಪ್ ಔಟ್ ಮಾಡ್ತಾನೆ, ಇನ್ನೊಂದು ಹಂತಕ್ಕೆ ಹೋಗ್ತಾನೆ. ವಿಲ್ ಟೇಕ್ ದ ಪ್ರೇಯರ್ ಟು ಅನದರ್ ಲೆವೆಲ್. ಓಕೆ, ನಾಟ್ ಜಸ್ಟ್ ಆಸ್ಕಿಂಗ್. ಸೊ ಸೀಕಿಂಗ್, ಇದು ದೇವರ ಚಿತ್ತವಾ ಹುಡುಕ್ಬೇಕು ನಾವು. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕೀರ್ತನೆ, ಸಾಮ್ಸ್ ಚಾಪ್ಟರ್ 5 ವರ್ಸ್ 3. ಕೀರ್ತನೆ 5ನೇ ಅಧ್ಯಾಯದ 3ನೇ ವಚನ. ಯೆಹೋವನೇ, ಉದಯ ಕಾಲದಲ್ಲಿ ನನ್ನ ಸ್ವರವು ನಿನಗೆ ಕೇಳಿಸುವುದು. ಉದಯ ಕಾಲದಲ್ಲಿ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎದುರು ನೋಡುತ್ತಿರುವೆನು. ಓಕೆ, ಇಲ್ಲಿ ವಾಕ್ಯ ಹೇಳ್ತದೆ ಉದಯ ಕಾಲದಲ್ಲಿ, ಅಂದ್ರೆ ಅರ್ಲಿ ಮಾರ್ನಿಂಗ್. ಉದಯ ಕಾಲದಲ್ಲಿ ನನ್ನ ಸ್ವರ ನಿನಗೆ ಕೇಳಿಸ್ತದೆ ದೇವ್ರೆ, ನಾನು ನಿನಗೆ ಕರೀತೇನೆ, ನಾನು ಪ್ರಾರ್ಥಿಸ್ತೇನೆ. ಓಕೆ, ಉದಯ ಕಾಲದಲ್ಲಿ ಪ್ರಾರ್ಥನೆ ಸಮರ್ಪಿಸಿ ಸದುತ್ತರವನ್ನು ನಾನು ಎದುರು ನೋಡ್ತೇನೆ. ಅಂದ್ರೆ ನನ್ಗೆ ನಿಮ್ಮ ಉತ್ತರ ಬೇಕು, ನಿಮ್ಮ ಚಿತ್ತ ಬೇಕು, ನಿಮ್ಮ ಸ್ವರ ನಾನು ಕೇಳ್ಬೇಕು. ಸೊ ಇನ್ ಅ ಸೀಕಿಂಗ್ ರಲ್, ಭಕ್ತ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ, ನಿಮ್ಮ ಸ್ವರ ಏನು, ನಿಮ್ಮ ಚಿತ್ತ ಏನು ದೇವ್ರೆ, ನಿಮ್ಮ ಆಲೋಚನೆ ಏನು ದೇವ್ರೆ ಈ ವಿಷಯದಲ್ಲಿ, ಐ ವಾಂಟ್ ಟು ನೋ, ಅಂಡ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಎರಡನೇ ರೆಲ್ಮ್ ಅಲ್ಲಿ ನಿರೀಕ್ಷಿಸುವುದು ದೇವರಿಂದ. ವಿ ಆರ್ ಹೋಪಿಂಗ್ ಗಾಡ್ ಟು ಆನ್ಸರ್ ಅಂಡ್ ಶೋ ಹಿಸ್ ವಿಲ್. ಅವರ ಚಿತ್ತ ಏನು ಎಂಬುದನ್ನು. ಸೊ ನಾವು ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಅವರ್ ಪ್ರೇಯರ್ ಶುಡ್ ಬಿ ಇನ್ ಗಾಡ್ಸ್ ವಿಲ್. ನಾವೇನ್ ದೇವರ ಹತ್ರ ಕೇಳ್ತೇವೋ ಅದೆಲ್ಲ ದೇವರ ಚಿತ್ತಾನುಸಾರವಾಗಿರ್ಬೇಕು. ದೇವರ ಚಿತ್ತಾನುಸಾರವಾಗಿ ಇಲ್ಲದಿದ್ರೆ ಏನಾಗ್ತದೆ ಅಂದ್ರೆ, ದೇವರ ಆ ಪ್ರಾರ್ಥನೆಯನ್ನು ಕೇಳುವುದಿಲ್ಲ. ನಂತರ ಪ್ರಾರ್ಥನೆ ಕೇಳದಿದ್ರೆ ಆತನು ಉತ್ತರಿಸುತ್ತಿಲ್ಲ. 1 ಯೋಹಾನ, 1 ಜಾನ್ 5:14 ಪತ್ರಿಕೆಗಳಲ್ಲಿ ಲೆಟರ್ಸ್. 1 ಯೋಹಾನ 5ನೇ ಅಧ್ಯಾಯದ 14ನೇ ವಚನ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಾವು ದೇವರ ಚಿತ್ತಾನುಸಾರವಾಗಿ ಏನಾದರೂ ಬೇಡಿಕೊಂಡರೆ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆಂಬ ಧೈರ್ಯವು ಆತನ ವಿಷಯವಾಗಿ ನಮಗುಂಟು. ನಾವು ಏನು ಬೇಡಿಕೊಂಡರೂ ಆತನು ನಮ್ಮ ವಿಜ್ಞಾಪನೆಯನ್ನು ಕೇಳುತ್ತಾನೆ ಎಂದು ನಮಗೆ ಗೊತ್ತಾಗಿದ್ದರೆ ನಾವು ಬೇಡಿದವುಗಳು ಆತನಿಂದ ನಮಗೆ ದೊರೆಯುವುದೆಂದು ನಮಗೆ ಗೊತ್ತಾಗಿದೆ. ಓಕೆ, ಸೊ ಇನ್ ಸಿಂಪ್ಲಿಫೈಡ್ ಫಾರ್ಮ್, ಬಹಳ ಸರಳವಾಗಿ ನಿಮಗೆ ಹೇಳ್ಬೇಕಾದ್ರೆ, if we ask anything according to God's will, then God will hear that prayer. If he hears that prayer, then he will answer. ಯಾವಾಗ ನಾವು ದೇವರ ಚಿತ್ತಾನುಸಾರವಾಗಿ ದೇವರ ಹತ್ರ ಪ್ರಾರ್ಥಿಸಿದ್ರೆ ಆ ಪ್ರಾರ್ಥನೆಯನ್ನು ದೇವರು ಕೇಳ್ತಾರೆ. ಅದನ್ನು ಕೇಳಿದ್ದಾರೆ ಅಂತ ಹೇಳಿದ್ರೆ ದೇವರು ಅದನ್ನು ಕೊಡ್ತಾರೆ. ಹಲ್ಲೆಲೂಯಾ. ಸೊ ಅವರ್ ಪ್ರೇಯರ್ ಶುಡ್ ಬಿ ಅಕಾರ್ಡಿಂಗ್ ಟು ಗಾಡ್ಸ್ ವಿಲ್. ದೇವರ ಚಿತ್ತಾನುಸಾರವಾಗಿ ಇರಬೇಕು. ಯಾವಾಗ ನಾವು ದೇವರ ಚಿತ್ತಾನುಸಾರವಾಗಿ ದೇವರಿಂದ ಹೊಂದಿಕೊಳ್ತೇವೋ, ದೇವರ ಉದ್ದೇಶಕ್ಕನುಸಾರವಾಗಿ, ದೇವರ ಪ್ಲಾನ್ ಅನುಗ್ರಹವಾಗಿ, ಇನ್ ಎವ್ರಿಬಡೀಸ್ ಲೈಫ್, ಪ್ರತಿಯೊಬ್ಬರ ಜೀವಿತದ ಮೇಲೆ ದೇವರ ಉದ್ದೇಶ ಇದೆ, ದೇವರ ಪ್ಲಾನ್ ಇದೆ. ಗಾಡ್ಸ್ ವಿಲ್ ಫಾರ್ ಯೋರ್ ಲೈಫ್, ಎವ್ರಿಬಡಿ. ದೇವರದೊಂದು ಪ್ಲಾನ್ ಇದೆ, ಯುನೀಕ್ ಪ್ಲಾನ್ ಅಂತ. ಅದು ಕೂಡ ಯುನೀಕ್ ಪ್ಲಾನ್. ಪ್ರತಿಯೊಬ್ಬರ ಮೇಲೆ ಸೆಪರೇಟ್ ಆಗಿರೋ, ಯುನೀಕ್ ಆಗಿರೋದೊಂದು ಯೋಜನೆ ದೇವರು ಇಟ್ಟಿದ್ದಾರೆ. ಓಕೆ, ಸೊ ದೇವರು ನಾವು ಆ ಯೋಜನೆಯಲ್ಲಿ ಚಲಿಸಬೇಕಂತ ಬಯಸ್ತಾರೆ. ನಾವು 139ನೇ ಕೀರ್ತನೆ ನೋಡಿದ್ರೆ, ನಮ್ಮ ಜೀವಿತದ ಮೊದಲನೇ ದಿವಸ ಆರಂಭವಾಗುವುದಕ್ಕಿಂತ ಮೊದಲೇ ದೇವರು ಆ ಪುಸ್ತಕದ ಕೊನೆಯ ಪುಟವನ್ನು ಬರೆದು ಮುಗಿಸಿದ್ದಾರೆ. ಸೊ ವಿಲ್ ಗೋ ಟು ಸಾಮ್ಸ್ 139. ನೂರ 39ನೇ ಕೀರ್ತನೆ, ಸಾಮ್ಸ್ 139.
ವರ್ಸ್ 16, 139ನೇ ಕೀರ್ತನೆ, ಅದರಲ್ಲಿ 16ನೇ ವಚನ. ನಾನು ಇನ್ನು ಕೇವಲ ಪಿಂಡವಾಗಿರುವಾಗ ನಿನ್ನ ಕಣ್ಣುಗಳು ನನ್ನನ್ನು ನೋಡಿದವು. ನನ್ನ ಆಯುಷ್ಕಾಲದ ಪ್ರಥಮ ದಿನವು ಆರಂಭವಾಗುವ ಮೊದಲೇ ಅದರ ಎಲ್ಲಾ ದಿನಗಳು ನಿನ್ನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಓಕೆ, ಸೊ ದೇವರು ನಮ್ಮ ಜೀವಿತದ ಬಗ್ಗೆ ಒಂದು ಯೋಜನೆಯನ್ನು ಮಾಡಿದ್ದಾರೆ. ಅದರ ಬಗ್ಗೆ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಎವ್ರಿಬಡಿ, ಪ್ರತಿಯೊಬ್ಬರ ಜೀವಿತದ ಬಗ್ಗೆ ದೇವರೊಂದು ಪುಸ್ತಕ ಬರೆದಿಟ್ಟಿದ್ದಾರೆ. ಅದರಲ್ಲಿ ನಮ್ಮ ಜೀವಿತ ಇಲ್ಲಿ ಹೇಗೆ ಹೋಗ್ಬೇಕೆಂಬ ಪ್ಲಾನ್ ಬರೆದಿಟ್ಟಿದ್ದಾರೆ, ಒಂದು ರೋಡ್ ಮ್ಯಾಪ್ ಬರೆದಿಟ್ಟಿದ್ದಾರೆ. ಓಕೆ, ಸೊ ಅದರಲ್ಲಿ ಇದ್ದಾಗೆ ನಮ್ಮ ಜೀವಿತ ಚಲಿಸಬೇಕು. ಅಂಡ್ ದೆನ್ ಇಟ್ ಇಸ್ ಪವರ್ಫುಲ್ ಅಂಡ್ ಬ್ರಿಂಗ್ಸ್ ಗ್ಲೋರಿ ಟು ಗಾಡ್. ಆಗ ಅದು ಜೀವಿತ ಬಹಳ ಪವರ್ಫುಲ್ ಆಗಿರ್ತದೆ, ಶಕ್ತಿಯುತವಾಗಿರ್ತದೆ. ಅಂಡ್ ದೆನ್ ಇಟ್ ಗಿವ್ಸ್ ಗ್ಲೋರಿ ಟು ಗಾಡ್. ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತದೆ. ಓಕೆ, ಅಂಡ್ ದಟ್ ಶುಡ್ ಹ್ಯಾಪನ್. ಅಂಡ್ ದಟ್ ವಿಲ್ ಗಿವ್ ಪರ್ಫೆಕ್ಟ್ ಪೀಸ್. ನಮಗೆ ಒಂದು ದೈವಿಕವಾದ ಸಮಾಧಾನ ನಮ್ಮನ್ನು ಆವರಿಸಿಕೊಂಡಿರ್ತದೆ. ವೆನ್ ವಿ ಆರ್ ಇನ್ ದ ಪರ್ಫೆಕ್ಟ್ ವಿಲ್ ಆಫ್ ಗಾಡ್, ದೇವರ ಚಿತ್ತದ ಒಳಗೆ ನಾವು ಇರ್ತಾ ಇರುವಾಗ ಇಟ್ ಗಿವ್ಸ್ ಪೀಸ್. ಎಂತ ಪೀಸ್ ಅಂತ ಹೇಳಿದರೆ, ಸ್ಟೋಮ್ ನ ಮಧ್ಯದಲ್ಲಿ ಪೀಸ್. ಎಲ್ಲ ಸರಿ ಇರುವಾಗಲ್ಲ, ವೆನ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ರೈಟ್ ಇನ್ ಯೋರ್ ಲೈಫ್, ಅವಾಗಲ್ಲ, ಆಗ ಎಲ್ಲರಿಗೂ ಕೂಡ ಸಮಾಧಾನ ಇರ್ತದೆ. ಎಲ್ಲಾ ರೀತಿಯ ತೊಂದರೆಗಳ ಮಧ್ಯದಲ್ಲಿ, ಸಮಸ್ಯೆ ಮಧ್ಯದಲ್ಲಿ ಒಂದು ದೈವಿಕದ ಸಮಾಧಾನ ಇರ್ತದೆ. ಸಿ, ಬೋಟ್ ಅಲ್ಲೋಲ ಕಲ್ಲೋಲ ಆಯ್ತು. ದೋಣಿಯಲ್ಲಿ ಹೋಗ್ತಾ ಇರುವಾಗ ಬಿರುಗಾಳಿ ಬಂತು, ಅಲೆಗಳು ಎಬ್ಬಿತ್ತು, ಅಲ್ಲೋಲ ಕಲ್ಲೋಲ ಆಯ್ತು. 12 ಜನ ಶಿಷ್ಯರು, ದೇ ವರ್ ಫ್ರೆಟಿಂಗ್. ಅವರಿಗೆ ಚಿಂತೆ ಸ್ಟಾರ್ಟ್ ಆಯ್ತು, ಅವರು ಕಳವಳಗೊಂಡ್ರು, ನಾವೇನು ಸಾಯ್ತೇವೆ ಅಂತ. ಯೇಸು ಸ್ವಾಮಿ ಮಲಗಿದ್ರು. He was sleeping peacefully in the midst of the storm. ಆ ಒಂದು ಅಲೆಗಳ ಮಧ್ಯದಲ್ಲಿ, ಬಿರುಗಾಳಿಯ ಮಧ್ಯದಲ್ಲಿ ಯೇಸು ಸ್ವಾಮಿ ಒಳ್ಳೆ ರೀತಿ ಮಲಗಿದ್ದಾರೆ. ಹೌ ಕ್ಯಾನ್ ದಟ್ ಬಿ? ಅದು ಹೇಗೆ ಪಾಸಿಬಲ್ ಇದೆ? ಬಿಕಾಸ್ he has the perfect peace. He is living inside of God's will. When you live inside of God's will, there is protection, there is provision. ದೇವರ ಸಂರಕ್ಷಣೆ, ದೇವರ ಪ್ರೊವಿಷನ್ ನಿಮ್ಮ ಜೀವಿತದಲ್ಲಿ ಇರ್ತದೆ. ಅಂಡ್ ಈ ನೀವು ಎಕ್ಸಾಕ್ಟ್ಲಿ, ಯೇಸು ಸ್ವಾಮಿಗೆ ಗೊತ್ತಿತ್ತು, ನಾನು ನನ್ನ ದೇವರ ಹಸ್ತದಲ್ಲಿ ಸುರಕ್ಷಿತನಾಗಿದ್ದೇನೆ. ಗಾಡ್ ಇಸ್ ವಿತ್ ಮೀ ಅಂಡ್ ಗಾಡ್ ಇಸ್ ಇನ್ ಕಂಟ್ರೋಲ್. ದೇವರ ಹಸ್ತ ನಾನು ಹಿಡಿದಿದೆ, ನನ್ನ ಕಳವಳಗಳು ಅಗತ್ಯ ಇಲ್ಲ. ಅಂಡ್ ಎವ್ರಿಬಡಿ 12 ಜನರಿಗೆ ಕಳವಳ ಆಯ್ತು, ಪ್ರಾಬ್ಲಮ್. ಸೊ when we are in God's will, it is powerful, it brings blessing and brings divine peace in the midst of the storm and problems. Okay, ಡೌಟ್ಗಳ ಮಧ್ಯದಲ್ಲಿ ನಮಗೆ ಒಂದು ಸಮಾಧಾನ ಇರ್ತದೆ. ದೇವರು ನನ್ನೊಟ್ಟಿಗೆ ಇದ್ದಾರೆ, ದೇವರು ನನ್ನೊಟ್ಟಿಗೆ ಚಲಿಸ್ತಾ ಇದ್ದಾರೆ. God will help me and God will get me out of this. ದೇವರು ನನ್ನನ್ನು ಇದರಿಂದ ಹೊರಗೆ ತೆಗಿತಾರೆ, ಅದ್ಭುತ ಮಾಡ್ತಾರೆ. ಓಕೆ, ಸೊ ನಾವು ಆಕ್ಚುಲಿ ನಮ್ಮದು ಟೈಮ್ ಆಯಿತು. ನಾನು ಅದನ್ನ ಈಗ ಸ್ಟಾರ್ಟ್ ಮಾಡೋದಿಲ್ಲ, ಯಾಕೆಂದರೆ ಐ ವಿಲ್ ಹ್ಯಾವ್ ಟು ಟೆಲ್ ಯು, ಬರುವ ವಾರ ದೇವರ ಚಿತ್ತವಾದರೆ ದೇರ್ ಆರ್ 3 wills, 3 types of will. 3 ರೀತಿಯ ಚಿತ್ತ ಇದೆ. ಓಕೆ, ಸೊ ಅದು ನಾನು ನೆಕ್ಸ್ಟ್ ವೀಕ್ ನಾವು ಸೇರಿ ಬರುವಾಗ ಅದನ್ನು ವಿವರಿಸ್ತೇನೆ. ಸೊ ಟುಡೇ, ಇವತ್ತು ನಾವು ನೋಡಿದೆ 3 ಹಂತಗಳ ಪ್ರಾರ್ಥನೆಯಲ್ಲಿ: ಬೇಡಿಕೊಳ್ಳುವುದು, ಹುಡುಕುವುದು, ತಟ್ಟುವುದು. ಸೊ ದರ್ ಇಸ್ 3 realms, ಅಂದ್ರೆ 3 higher levels actually. ಬೇಡಿಕೊಳ್ಳುವುದು is a ground and the basic level of prayer. And the multitude do that. ಅಂದ್ರೆ ದೊಡ್ಡ ಜನಸಮೂಹ ಅದನ್ನು ಮಾಡ್ತದೆ. Lot of people, big percentage of the people ಆ ಪ್ರೇಯರ್ ನಲ್ಲಿದ್ದಾರೆ. Okay, and some people ಅದೇ ಲೆವೆಲ್ ಅಲ್ಲಿ ಇದ್ದಾರೆ, they are not in the second level. Okay, they just ask God whatever they need. ಏನ್ ಬೇಕಾದ್ರೆ ಕೇಳ್ತಾರೆ, ಆಮೇನ್ ಮಾಡ್ತಾರೆ, and that's it. And ಇನ್ನೊಂದು ಹಂತದಲ್ಲಿ ಭಕ್ತನ ಹೋಗುವಾಗ he will seek the heart of God. ದೇವರ ವಿಲ್ ಏನು, ದೇವರ ಚಿತ್ತ ಏನು, ದೇವರ ಯೋಜನೆಯಲ್ಲಿ ಉಂಟಾ, ದೇವರ ಪ್ಲಾನ್ ನಲ್ಲಿ ಉಂಟಾ, ಇದು ನನಗೆ ದೇವರು ಕೊಡ್ಬೇಕಂತ ಅದನ್ನು ಹುಡುಕ್ತಾನೆ. ಅದನ್ನು ಹುಡುಕಿ ಪ್ರಾರ್ಥಿಸ್ತಾನೆ, ನನ್ನ ಜೀವಿತದಲ್ಲಿ ಏನಾಗ್ಲಿಕ್ಕಿದೆ ಎಂಬುದನ್ನು. ಓಕೆ, ಅಂಡ್ ದ ಪರ್ಫೆಕ್ಟ್ ವಿಲ್, ದೇವರ ಚಿತ್ತದಲ್ಲಿರುವುದು ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ತದೆ, ಶ್ರೇಷ್ಠವಾದ ಕಾರ್ಯ ಮಾಡ್ತದೆ. ನಮ್ಮ ಜೀವಿತದಲ್ಲಿ ದೈವಿಕವಾದ ದೇವರ ಸಾನ್ನಿಧ್ಯ ಸಮಾಧಾನವನ್ನು ಉಂಟು ಮಾಡ್ತದೆ. ವಿಲ್ ಪ್ರೇ, ನಾವು ಪ್ರಾರ್ಥನೆ ಮಾಡುವ.
Thank you, Lord. Thank you, Jesus. Shakala, Rivandara, Mamala, Shoko, Robo, Randara, Shabba, Gagala, Rika, Unila, Oro, Shubo. Hallelujah, hallelujah, hallelujah. ಮಹಾಪರಿಶುದ್ಧನು ಅದ್ವಿತೀಯನು ಮಹೋನ್ನತನು ಸರ್ವಶಕ್ತನು ಸರ್ವಶ್ರೇಷ್ಠನಾಗಿರುವ ಭೂಪರಲೋಕಗಳ ಒಡೆಯನೇ ಯೇಸು ಕ್ರಿಸ್ತನ ನಾಮದಲ್ಲಿ ಸಂಧಾನಕ್ಕೆ ಬಂದಿದ್ದೇವಪ್ಪ. ತಂದೆ ಸ್ವಾಮಿ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ನಿಮ್ಮ ಜೀವವುಳ್ಳ ವಾಕ್ಯವನ್ನು ಧ್ಯಾನಿಸಲಿಕ್ಕೆ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ಮುಂಜಾನೆ ವೇಳೆ ಸ್ವಾಮಿ, ನಿಮ್ಮ ಸಾನ್ನಿಧ್ಯದಲ್ಲಿ ಕಳೆದಂತಹ ಈ ಒಳ್ಳೆಯ ಸಮಯ ರಾಜ ನಿಮ್ಮ ಜ್ಞಾಪಕ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ ತಂದೆ. ಇಲ್ಲಿ ಸೇರಿ ಬಂದ ನಿಮ್ಮೆಲ್ಲ ಮಕ್ಕಳಿಗಾಗಿ ಸ್ತೋತ್ರ. ಅವರನ್ನು ಆಶೀರ್ವಾದ ಮಾಡಿ ರಾಜ. ಅವರ ಮೇಲೆ ನಿಮ್ಮ ಅದ್ಭುತ ಹಸ್ತ ಇರಲಿ, ನಿಮ್ಮ ಪರಿಶುದ್ಧ ಹಸ್ತ ಇರಲಿ